ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬಿ ಹ್ಯಾಪಿ ಕನ್ನಡ ಬ್ಲಾಗ್. ಇವತ್ತಿಂದ ವೆಯ್ಟ್ಲೆಸ್ ಜರ್ನಿನ ಶುರು ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ತಗೊಂಡಿದ್ದು ವೆಯ್ಟ್ಲೆಸ್ ಡ್ರಿಂಕ್ನ. ಇದು ಹೇಗೆ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲ ಹೇಳ್ತೀನಿ. ಹಾಗೆ ಒಂದು ಸ್ವೀಟ್ ರೆಸಿಪಿ ತಿನ್ನಬೇಕು ಅಂತ ಆಸೆ ಆಯಿತು. ಮೊಸರಿಗೆ ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಬೆಲ್ಲ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ, ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತು ಅದು ಕ್ಯಾಪ್ ಮುಚ್ಚಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಂಡೆ. ಅದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂದಿತ್ತು. ಸೊ ಗಿಣ್ ಥರ ಬಂದಿತ್ತು. ಸೊ ಚೆನ್ನಾಗಿತ್ತು. ನಿಮಗೂ ಅರ್ಜೆಂಟಾಗಿ ಗಿಣ್ ತಿನ್ನಬೇಕು ಅನ್ನೋ ಆಸೆ ಆದರೆ ನೀವು ಟ್ರೈ ಮಾಡ್ಬೋದು. ತೆಂಗಿನಕಾಯಿ ಇಲ್ದಾಗ ಒಂದು ಸಾಂಬಾರು ಯಾವ ಥರ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮಸಾಲೆ ಸಾಂಬಾರು ಖಾರಕ್ಕೆ ಈರುಳ್ಳಿ ಮತ್ತು ಟೊಮೊಟೊ, ಸಾಂಬಾರು ಪುಡಿ ಮತ್ತು ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಪುಡಿ ಇದಿಷ್ಟು ಹಾಗೆ ರುಬ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಬೇಳೆ, ಸ್ವಲ್ಪ ಟೊಮೊಟೊ ಮತ್ತು ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಬೇಯಿಸ್ಕೊಂಡು ಇಟ್ಕೊಳ್ಳಿ. ನಾವು ಬೇಳೆ ಬೇಯಿಸ್ಬೇಕಾದ್ರೆ ಒಂದು ಗ್ಲಾಸಲ್ಲಿ ಎತ್ಕೊಂಡಿದ್ದೆ, ಯಾಕಂದರೆ ಅದನ್ನೇ ಇನ್ನೊಂದು ಟೈಮ್ಗೆ ರಸಮಾಗಿ ಸಾಂಬಾರು ಮಾಡ್ಬೋದು ಅಂತಟ್ಟು ಇನ್ನೊಂದು ಪ್ಲ್ಯಾನು. ಅದಾದಮೇಲೆ ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ನಾವು ರುಬ್ಕೊಂಡಿರೋ ಖಾರ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಬೇಕು ಅದನ್ನು. ಯಾಕಂದರೆ ಹಸಿದನ್ನೇ ಈರುಳ್ಳಿ ಮತ್ತು ಟೊಮೊಟೊ ಹಸಿದು ರುಬ್ಬಿರ್ತೀವಲ್ಲ, ಚೆನ್ನಾಗಿ ಒಗ್ಗರಣೆಯಲ್ಲಿ ಈ ಥರ ಎಣ್ಣೆ ಬಿಡೋವರೆಗೂ ರುಬ್ಕೊಂಡು ಅದಾದಮೇಲೆ ಬೆಂದಿರೋ ತರಕಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಜವಾಗ್ಲೂ ತೆಂಗಿನಕಾಯಿ ಇಲ್ದಿದ್ರು ಸೂಪರಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ನಿಮಗೆ ಇವತ್ತೊಂದು ಫೇಸ್ ಗ್ಲೋ ಆಯಿಲ್ನ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಪ್ಯೂರಾಗಿರೋ ಕೊಬ್ಬರಿ ಎಣ್ಣೆ ತೊಗೋಬೇಕು. ಹಾಗೆ ಕ್ಯಾರೆಟ್ ತುರಿ, ಫ್ರೆಶ್ ಕ್ಯಾರೆಟ್ ಆಗಿರಬೇಕು. ಮತ್ತು ಫ್ರೆಶ್ ಆಗಿರೋಂಥ ಬೀಟ್ರೋಟ್ನು ತುರ್ಕೊಂಡು ಬೀಟ್ರೋಟ್ ತುರಿ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ನಿಂಬೆಹಣ್ಣನ್ನು ಒಂದು 4 ಭಾಗ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದೇ ಒಂದು ಪಿಪ್ಪಲಿ ಯಾಕಪ್ಪ ಅಂದರೆ ಇದು ಆ್ಯಂಟಿ ಬ್ಯಾಕ್ಟೀರಿಯಾ ಕ್ವಾಲಿಟಿ ಇರುತ್ತೆ ಇದರೊಳಗೆ. ಆಯಿಲ್ ಹಚ್ಚೋದ್ರಿಂದ ಪಿಂಪಲ್ ಆಗೋದಿಲ್ಲ. ಕೆಲವ್ರಿಗೆ ಆಗುತ್ತಲ್ವ, ಆ ಥರ ಆ ಪ್ರಾಬ್ಲಮ್ ಹೋಗುತ್ತೆ. ಮತ್ತು ಪನ್ನೀರ್ ರೋಸು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಒಣಗಿಸಿಟ್ಕೊಳ್ಳಿ. ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ಸ್ ತುಂಬ ಇರುತ್ತಲ್ವ, ಅದು ಸ್ಕಿನ್ಗೆ ಒಳ್ಳೆಯದು. ಅದಕ್ಕೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ರೋಸ್ ಮತ್ತು ಗೊತ್ತಲ್ಲ ನಿಮಗೆ, ಗ್ಲೋ ಕೊಡುತ್ತೆ. ಇದೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆಗೆ ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಳಿ. ಸಣ್ಣ ಉರಿನಲ್ಲಿ ಕುದಿಸ್ಕೊಳ್ಳೋದ್ರಿಂದ ಅದರೊಳಗಿರೋ ಅಂಥ ಅಂಶಗಳೆಲ್ಲ ಎಣ್ಣೆಗೆ ನಿಧಾನವಾಗಿ ರಿಲೀಸ್ ಆಗಿ ಫ್ರೆಶ್ಶಾಗಿ ಹಾಗೆ ಇರುತ್ತೆ. ನಾವು ಉರಿ ಜಾಸ್ತಿ ಮಾಡಿದ್ರೆ ಎಲ್ಲ ಸೀದೋಗಿ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ. ಎಣ್ಣೆ ಸಣ್ಣ ಕುದಿಸ್ಕೋಬೇಕು. ಮತ್ತು ಇದೆಲ್ಲ ಸೀದೋಗಿರೋದಲ್ಲ, ಎಣ್ಣೆಯಲ್ಲಿ ಎಲ್ಲನೂ ಗರಿ ಥರ ಅನ್ನೋ ಥರ ಕುದಿಸ್ಕೋಬೇಕು. ಮತ್ತು ಅದು ಬೀಟ್ರೂಟ್ ಕಲರಿಂದ ಆ ಥರ ಕಾಣ್ತಾ ಇದೆ ಅಷ್ಟೇ, ಸೀದೋಗಿರೋದಲ್ಲ ಅದು. ಓಕೆ, ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು. ಎಲ್ಲ ತರಕಾರಿ ಹಾಕಿರೋ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ. ಇದು ನಿಜಕ್ಕೂ ತುಂಬ ತರಕಾರಿ ಹಾಕಿ ರೊಟ್ಟಿ ಮಾಡೋದ್ರಿಂದ ತರಕಾರಿನೂ ತಿನ್ನಂಗಾಗುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ನಾವು 2 ತಿನ್ನೋತವೋ ಒಂದೇ ತಿಂದರೆ ಸಾಕಾಗುತ್ತೆ. ಹಿಂಗೆ ಐಡಿಯಾ ಮಾಡಿ ಫುಡ್ ಕಂಟ್ರೋಲ್ ಮಾಡ್ಬೋದು. ಒಂದು ಸ್ಯಾರಿ ಕುಚ್ಚು ಟ್ರೈ ಮಾಡಿದೆ, ಹೊಸ್ದಾಗಿ ಡಿಸೈನ್ ಮಾಡಿಬಿಟ್ಟು. ನೋಡಿ ಚೆನ್ನಾಗಿದೆಯಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಡಿಸೈನು ತುಂಬ ಸಿಂಪಲ್ಲು, ತುಂಬ ಬೇಗನೂ ಮಾಡ್ಬೋದು, ನೋಡೋದಕ್ಕೂ ಗ್ರೌಂಡ್ ಲುಕ್ಕು ಕೊಡುತ್ತೆ. ಈ ಬೇಸಿಗೆಲಂತೂ ನಾವು ತುಂಬ ಹಪ್ಪಳ ಅಂತೆ ಅದು ಇದು ಒಣಗಿಸೋ ಐಟಮ್ಸ್ನೆಲ್ಲ ಮಾಡ್ಕೋಬೋದು. ನಾನು ಹಂಗೆ ಶುಂಠಿ ತಂದಿದ್ದೆ. ಶುಂಠಿನೂ 1 kg 40 ರೂಪಾಯಿ ಇತ್ತು. ಮಾರ್ಕೆಟಿಂದ ತಂದಿದ್ದಾಗ ಈ ಥರ ಜಜ್ಜಿ ಜಾರ್ಗೆ ಹಾಕ್ಕೊಂಡು ಅದನ್ನು ಶುಂಠಿ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೆ. ಏನಿಲ್ಲ, ಶುಂಠಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ತರಿಯಾಗಿ ಮಿಕ್ಸಿ ಜಾರ್ ಮಾಡಿಕೊಂಡು ಈ ಥರ ಒಂದು ಸ್ಟೀಲ್ ಪ್ಲೇಟಲ್ಲಿ ಹರಡ್ಕೊಳ್ತಾ ಒಣಗಿಸ್ಕೊಳ್ಳಿ. ಅದೆಲ್ಲ ಡ್ರೈ ಆದಮೇಲೆ ಮಿಕ್ಸಿಗೆ ಹಾಕಿ ಮತ್ತು ಪೌಡ್ರ್ ಮಾಡ್ಕೊಳ್ಳೋದು. ಮನೇಲಿರೋವಂಥ ಸಾಮಾನುಗಳನ್ನೇ ಬಳಸ್ಕೊಂಡು ಒಂದು ಫೇಸ್ ವಾಶ್ ಮಾಡೋ ಅಂಥ ಪೌಡರ್ ರೆಡಿ ಮಾಡ್ಕೊಂಡಿದೆ. ಇದಕ್ಕೆ ಏನೇನು ಬಳಸಿದೆ ಅಂತ ಅಂದರೆ ಕ್ಯಾರೆಟು ಮತ್ತು ಬೀಟ್ರೂಟು, ರೋಸು, ನುಗ್ಗೆ ಸೊಪ್ಪು ಇದಿಷ್ಟನ್ನು ಒಣಗಿಸ್ಕೊಂಡಿರಬೇಕು. ಅದಾದಮೇಲೆ ಅಕ್ಕಿ ಹಿಟ್ಟು ತೊಗೋಬೋದು, ಮತ್ತು ಕಡಲೆ ಹಿಟ್ಟು ಮತ್ತು ಹೆಸರುಬೇಳೆ ಹಿಟ್ಟು. ಹೆಸರುಬೇಳೆನ ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಹೆಸರುಬೇಳೆ ಹಿಟ್ಟು ರೆಡಿ ಆಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸಿಲಿ ಸ್ಮೂತಾಗಿ ಪೌಡರ್ ರೆಡಿ ಮಾಡ್ಕೋಬೇಕು. ನೋಡಿ ಈ ಥರ ಆಗುತ್ತೆ. ಇದನ್ನು ಫೇಸ್ಗೆ ಹಚ್ಚಿ ತೊಳೆಯೋದ್ರಿಂದ ಮುಖ ಗ್ಲೋ ಆಗೂ ಇರುತ್ತೆ, ಪಿಂಪಲ್ ಆಗೋಲ್ಲ, ಟ್ಯಾನ್ ರಿಮೂವ್ ಆಗುತ್ತೆ. ಈವ್ನಿಂಗ್ ಊಟನೂ ರೊಟ್ಟಿನೇ ಆಗಿತ್ತು. ಸೊ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್. Thank you.